ಕಾಡಿನ ರಾಜ ಮತ್ತೆ ಮಂತ್ರಿ ಏನೋ ಒಂದು ಚರ್ಚೆಯಲ್ಲಿ. ರಾಜ, ನೀವು ತುಂಬಾ ಅದೃಷ್ಟಶಾಲಿ. ನಿಮ್ಗೆ ಪ್ರತಿದಿನ ಒಂದೊಂದು ಕಾಡು ಪ್ರಾಣಿಗಳನ್ನು ತಿನ್ಬೋದು. ಏನ್ ಹೇಳ್ತಿದೀಯಾ? ಇಲ್ಲ, ನೀವು ಕಾಡಿಗೆ ರಾಜ ಅಲ್ವಾ, ಯಾರು ಏನು ಕೇಳಲ್ಲ, ಅದೇನೆ ಹೇಳ್ತಿರೋದು. ಈ ಕಾಡು ಜಂತುಗಳನ್ನು ಹಿಡಿಯೋದಕ್ಕೆ ನೀನೇ ತಾನೇ ಐಡಿಯಾ ಕೊಡೋದು ಮಂತ್ರಿ. ಹಾಗೆ ಇದ್ದಾಗ ಒಂದು ದಿವಸ ಪಾಂಡು ಬನ್ನಿಯನ್ನು ನೋಡ್ತಿದ್ದಾನೆ. ನೀನು ಕಾಡಿನ ರಾಜ ಮಂತ್ರಿ ಆಗಿದ್ಮೇಲೆ ನಮ್ಮ ಹತ್ರ ಮಾತಾಡೋದೇ ಇಲ್ಲ. ನಿನ್ನ ಹತ್ರ ಏನ್ ಮಾತಾಡಲಿಕ್ಕೆ? ನೀನು ಒಂದು ಕಾಡು ಪ್ರಾಣಿ, ಹಾಗೆ ನಾನು ಕಾಡಿನ ರಾಜಾಗೆ ಬುದ್ಧಿ ಉಪದೇಶ ಮಾಡ್ತಿರೋ ಮಂತ್ರಿ. ಸರಿ ಬಿಡು, ಇದೆಲ್ಲ ನಿನ್ನ ಥರ ಒಂದು ಗೂಬೆಗೆ ಅರ್ಥನೇ ಆಗಲ್ಲ. ಯಾಕಲೋ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ನನ್ನ ಹಿಂಗೆ ಬಾ ಹೋಗು ಅಂತ ಅಲ್ಲ, ಮರ್ಯಾದೆ ಬಿಟ್ಟು ಮಾತಾಡಿದ್ರೆ ಕಾಡಿನ ರಾಜಾದು ಮುಂದಿನ ಆಹಾರ ನೀನೆ. ಅದನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ. ಅಯ್ಯೋ ಬೇಡಪ್ಪ, ನಾನು ಹೋಗ್ಬಿಡ್ತೀನಿ. 1 hour later. 12 seconds later. ನಿಮಗೆಲ್ರಿಗೂ ಗೊತ್ತಾ, ನಮ್ಮ ಪಾಂಡು ಇದ್ದಾನಲ್ಲ, ಅವನು ರಾಜ ಮಂತ್ರಿ ಆದ್ಮೇಲೆ ಎಷ್ಟು ಬದಲಾಗ್ಬಿಟ್ಟ ಗೊತ್ತಾ? ಎಷ್ಟು ದುರಹಂಕಾರ ಅವನಿಗೆ. ಹೌದಾ ಬನ್ನಿ? ಹೌದು ಹೌದು, ಇವತ್ತು ನಾನು ಅವನನ್ನು ನೋಡಿದ್ದೆ. ಮಾತಾಡಿದಾಗ ಕೋಪ ಬಂದು ಏನು ಹೇಳಿದ ಗೊತ್ತಾ? ನನ್ನ ಕಾಡಿನ ರಾಜ ಆಹಾರ ಆಗ್ತಾನಂತೆ. ನನಗೆ ಭಯ ಆಗಿ ಅಲ್ಲಿಂದ ಬಂದ್ಬಿಟ್ಟೆ. ಅವನಿಗೆ ಎಷ್ಟು ಅಹಂಕಾರ ಬರುತ್ತೆ ಅಂತ ನನಗೂ ಅನಿಸಲಿಲ್ಲ. ತುಂಬಾ ಹಸುವಾಗ್ತಿದೆ. ಹೌದು, ನಮ್ಮ ಕಾಡಿನ ಪಶ್ಚಿಮ ಭಾಗದಲ್ಲಿ ಮಾತ್ರ ಕಾಣ್ತಿರೋ ಒಂದು ದೊಡ್ಡ ಕುದುರೆ ಇದೆಯಲ್ಲ, ಅವನ ಹೆಸರೇನು? ಅದು ನಮ್ಮ ಭೀಮ ಕುದುರೆ. ಹೌದು, ಭೀಮ. ಅವನನ್ನು ತಿನ್ಬೇಕು ಅಂತ ಇದೆ. ನಂದು ತುಂಬಾ ದಿವಸ ಕನಸು. ಹೌದಾ ರಾಜ? ಸರಿ, ನೋಡೋಣ. ಅವನ ಸೈಜ್ಗೆ ತುಂಬಾ ಮಾಂಸ ಬೇರೆ ಸಿಗುತ್ತೆ. ನಾನು ಏನಾದರೂ ದಾರಿ ಕಂಡಿಡ್ತೀನಿ. ಹಾಗೆ ಪಾಂಡು ತನ್ನ ಬುದ್ಧಿ ಉಪಯೋಗಿಸಿ ಭೀಮಾ ಕುದುರೆಯನ್ನು ಕಾಡಿನ ರಾಜಾದು ಆಹಾರ ಆಗ್ಬಿಟ್ಟ. ಹಾಗೆ ಇದ್ದಾಗ ಇನ್ನೊಂದು ದಿವಸ, ಅಯ್ಯೋ ನನ್ನ ಕಾಪಾಡಿ. ಪಾಂಡು ಯಾವುದೋ ಒಂದು ಬಲೆಯಲ್ಲಿ ಸಿಕ್ಕಾಕ್ಬಿಟ್ಟ. ನನ್ನ ಕಾಪಾಡು ಬನ್ನಿ, ನನ್ನ ಕಾಪಾಡು. ಯಾವುದೋ ಮನುಷ್ಯರದು ಬಲೆಯಲ್ಲಿ ನಾನು ಸಿಕ್ಕಾಕ್ಬಿಟ್ಟೆ. ಅಯ್ಯೋ, ನೀವು ಕಾಡಿನ ರಾಜ ಮಂತ್ರಿ ಅಲ್ವಾ? ನಾನು ಮತ್ತೆ ಜಾಸ್ತಿ ಮಾತಾಡಿ ನೀವು ನನ್ನ ಕಾಡಿನ ರಾಜ ಆಹಾರ ಆಗ್ಬಿಟ್ರೆ ಏನಕ್ಕೆ ನಮಗೆ ಈ ತೊಂದರೆ? ನಾನು ಹೋಗ್ಬಿಡ್ತೀನಿ ಇಲ್ಲಿಂದ. ನನ್ನ ಕ್ಷಮಿಸ್ಬಿಡಪ್ಪ, ನಾನು ಮಾಡಿದ್ದು ತಪ್ಪನೆ. ನನ್ನ ಕಾಪಾಡು. ಸರಿ, ನಾನು ಹೋಗಿ ಬೇರೆ ಯಾರಾದ್ರೂ ಕರ್ಕೊಂಡು ಬರ್ತೀನಿ, ಆಯ್ತಾ? ಬೇಗ ಬಾ ಬನ್ನಿ, ಇಲ್ಲಾಂದ್ರೆ ಆ ಮನುಷ್ಯರು ಬಂದು ನನ್ನ ಹಿಡಿದ್ಬಿಡುತ್ತಾರೆ. ಬರ್ತೀನಿ. ಹಾಗೆ ಬನ್ನಿ ತನ್ನ ಸ್ನೇಹಿತರನ್ನು ಕರ್ಕೊಂಡು ಬಂದು ಪಾಂಡುವನ್ನು ಕಾಪಾಡ್ದ. ನನ್ನ ಕ್ಷಮಿಸ್ಬಿಡು ಬನ್ನಿ. ಪರವಾಗಿಲ್ಲ, ಬಿಡೋಲೋ. ಅಯ್ಯೋ, ಬಾ ಲೋ ಅಂತ ಎಲ್ಲ ಕರಿದ್ರೆ ಮತ್ತೆ ಕಾಡಿನ ರಾಜ ಆಹಾರ ಆಗ್ತೀಯಾ? ಅಹಂಕಾರ ಅಪಾಯ ಪಾಂಡು, ಅದು ಯಾವತ್ತಾದ್ರೂ ಮರಿಬೇಡ. ಕಾಡಿನ ಮಂತ್ರಿ ಅಧಿಕಾರದಿಂದ ಪಾಂಡುವನ್ನು ತನ್ನ ಸ್ನೇಹಿತರು ತಗಿಸಿದರು. ಬನ್ನಿ ಏನ್ ಕತೆ ಅಂತ ನೋಡೋಣ. ಏನಾಯಿತು ಭೀಮಾ? ಈ ಕಾಡಿನ ರಾಜ ಅಡಗಿಕೊಂಡು ನನ್ನ ಅಟ್ಯಾಕ್ ಮಾಡಿಬಿಟ್ರು. ಅಯ್ಯೋ, ನಿನ್ಗೇನಾಗಿಲ್ಲ ಅಲ್ಲ? ಅದೃಷ್ಟದಿಂದ ತಪ್ಪಿಸ್ಕೋಬಿಟ್ಟೆ. ಆದರೆ ಮತ್ತು ಕಾಡಿನ ಪ್ರಾಣಿಗಳದ್ದು ಶಬ್ದ ಕೇಳ್ತಾ ಇತ್ತು. ಈ ಕಾಡಿನ ರಾಜ ಅವರನ್ನ ಅಟ್ಯಾಕ್ ಮಾಡಿರ್ತಾರೆ. ಅದೇ ಕದೆ.
ಪಾಪ ಅವರು. ಅಟ್ಯಾಕ್ ಮಾಡಿದ್ದು ಕಾಡಿನ ರಾಜ ಅಂತ ನಿನ್ಗೇನ್ ಗೊತ್ತು? ಕಾಡಿನ ರಾಜಾನೇ, ನಾನು ನೋಡಿದೆ. ಜೊತೆ ಮಂತ್ರಿ ಪಾಂಡುನೂ ಇದ್ದ. ಓ ಹಾಗೇನ ಕದೆ. ಅವನು ಒಳ್ಳೆಯವನಾದ ಅಂತ ಅನ್ಕೊಂಡಿದ್ವಿ ನಾವು. ಏನಾದರೂ ಮಾಡಲೇಬೇಕು ಬನ್ನಿ. ಹ್ಮ್ ಚಿಕ್ಕು ಪಕ್ಷಿ, ನೀನೇ ಒಂದು ಐಡಿಯಾ ಕೊಡು. ಫಸ್ಟು ಈ ಪಾಂಡುವನ್ನು ಮಂತ್ರಿ ಅಧಿಕಾರದಿಂದ ತೆಗಿಬೇಕು. ಅದಕ್ಕೆ ಈಗ ಏನ್ ಮಾಡೋದು? ಈಗ ಕಾಜಿನ ರಾಜಾದು ಶಕ್ತಿ ಈ ಪಾಂಡುನೇ. ಈ ಪಾಂಡುವನ್ನು ಇಟ್ಕೊಂಡು ಒಂದು ಆಟ ಆಡೋಣ. ಅದು ಹೇಗೆ? ಬನ್ನಿ, ನೀನ್ ಅನಿಸಿದ್ರೆ ಇದಕ್ಕೆ ಒಂದು ಪರಿಹಾರ ಕಂಡಿಡಿಬಹುದು. ಅದೇನು? ಹೇಳ್ತೀನಿ. ಈ ಪಾಂಡುಗೆ ಒಂದು ಮಾರಕ ರೋಗ ಇದೆ ಅಂತ ಕಾಡಿನ ರಾಜನ ಹತ್ರ ನೀನು ಹೇಳಬೇಕು. ಅವಾಗ ಭಯ ಪಟ್ಟು ಅವರು ಅವನ್ನ ಮಂತ್ರಿ ಅಧಿಕಾರದಿಂದ ತೆಗೆದುಬಿಡುತ್ತಾರೆ. ಹಾಗಾದ್ರೆ ಮತ್ತು ಕಾಡು ಪ್ರಾಣಿಗಳಿಗೆ ನೆಮ್ಮದಿನೂ ಸಿಗುತ್ತೆ. ಹೌದು. ಆದರೆ ಈ ಕಾಡಿನ ರಾಜ ನಾನ್ ಹೇಳಿದ್ರೆ ನಂಬ್ತಾರೋ ಏನೋ. ಅದು ನಿನ್ ಕೈಯಲ್ಲಿದೆ. 12 seconds later. ರಾಜ, ನನಗೆ ಒಂದು ವಿಷಯ ಹೇಳಬೇಕು. ಅದೇನ್ ನಿನಗೆ? ಹೇಳು. ನೀವು ಪಾಂಡು ಜೊತೆ ಇರೋ ಸಹವಾಸ ದಯವಿಟ್ಟು ನಿಲ್ಲಿಸಿ, ಇಲ್ಲಾಂದ್ರೆ ನಿಮ್ಮ ಜೀವನ ಅಪಾಯದಲ್ಲಿ ಆಗುತ್ತೆ. ಅಯ್ಯೋ, ಅದೇನಕ್ಕೆ? ಅವನಿಗೆ ಒಂದು ಮಾರಕ ರೋಗ ಇದೆ. ನೀವು ಅವನ ಜೊತೆ ಸಹವಾಸ ಮಾಡಿದ್ರೆ ನಿಮಗೂ ಆ ರೋಗ ಬರಬಹುದು. ಏನು ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವು ಇವಾಗ ನಮ್ಮ ಜೊತೆ ಪಾಂಡು ಇರೋದು ನೋಡ್ತಾ ಇದ್ದೀರಾ, ಇಲ್ಲ ತಾನೇ? ಹೌದು, ನೀನ್ ಹೇಳ್ತಿರೋದು ಸರಿನೇ. ಇವಾಗ ಗೊತ್ತಾಯ್ತಾ ವಿಷಯ? ಅದಕ್ಕೆ ನಾವು ಅವಂದು ಸಹವಾಸ ನಿಲ್ಲಿಸಿದ್ದು. ಹಾಗಾದ್ರೆ ಮಂತ್ರಿ ಅಧಿಕಾರದಿಂದ ಅವನ್ನ ತಗಿಸ್ತೀನಿ. ಅದೇ ಒಳ್ಳೇದು. ಹಾಗೆ ಕಾಡಿನ ರಾಜ ಬನ್ನಿದು ಮಾತು ಕೇಳಿ ಪಾಂಡುವನ್ನು ಮಂತ್ರಿ ಅಧಿಕಾರದಿಂದ ತೆಗೆದ್ಬಿಟ್ರು. ಲೋ ಬನ್ನಿ, ನೀನೇ ನನ್ನ ಮಂತ್ರಿ ಅಧಿಕಾರದಿಂದ ತಗಿಸ್ತಿದ್ದು ಅಂತ ಕೇಳಿಸ್ಕೊಂಡೆ. ನಿನ್ನೆ ನಾನು ಸುಮ್ಮನೆ ಬಿಡಲ್ಲ ನೋಡು. ಈ ಕಾಡಿನ ರಾಜ ನಿನ್ನ ತಿನ್ನಕ್ಕಿದ್ದರು, ಅದರಿಂದ ಆಕ್ಚುಲಿ ನಿನ್ನ ನಾನು ಕಾಪಾಡಿದ್ದೀನಿ. ಓ ಹಾಗೇನಾ ವಿಷಯ? ಹೌದು ಪಾಂಡು, ನಿನಗೆ ಒಂದು ಮಾರಕ ರೋಗ ಇದೆ ಅಂತ ಹೇಳಿಬಿಟ್ಟೆ ನಾನು. ಹಾಗಾದ್ರೆ ಅವರು ನಿನ್ನ ತಿನ್ನಲ್ಲ ಅಲ್ಲ? ಓ ಸಾರಿ ಬನ್ನಿ, ದೊಡ್ಡ ಸಹಾಯ. ನೀನು ತಿರ್ಗಾ ನನ್ನ ಕಾಪಾಡಿದೆ. ಸರಿ ಆಯ್ತು, ನಾನು ಹೋಗಿ ಬರ್ತೀನಿ. ಗೂಬೆ, ನಾನು ಹೇಳಿದ್ದು ನಂಬಿಟ್ಟ. 20 minutes later. ನೀನು ಸೂಪರ್ ಬನ್ನಿ. ಪಾಂಡುಗೆ ನಿನ್ಮೇಲೆ ಕೋಪನೂ ಆಗಿಲ್ಲ, ಕಾಡಿನ ಪ್ರಾಣಿಗಳಿಗೆ ಸ್ವಲ್ಪ ನೆಮ್ಮದಿನೂ ಸಿಕ್ತು. ಮಂತ್ರಿ ಅಧಿಕಾರದಿಂದ ಪಾಂಡುವನ್ನು ತೆಗೆದು ಬಿಟ್ಟಿರ್ತಾರ, ರಾಜಾಧಿಕಾರದಿಂದ ಈ ಕಾಡಿನ ರಾಜವನ್ನು ತೆಗೆಯೋದಕ್ಕೆ ಏನಾದ್ರು ದಾರಿ ಇದೆಯಾ ಚಿಕ್ಕ ಪಕ್ಷಿ? ಇವಂದು ಮೂರನೆತನ ಇನ್ನೂ ಮುಗ್ದಿಲ್ವಾ? ದೇವರೇ,